ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಹೌದು, ನಾನು ನಿಮ್ಮ ಡಾಕ್ಟರ್ ಸೀಮಾ BM, ವುಮನ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕನ್ಸಲ್ಟೆಂಟ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಮಕ್ಕಳ ಬಗ್ಗೆ. ಸೊ ನನ್ನ 10 ವರ್ಷದ ವೃತ್ತಿ ಜೀವನದಲ್ಲಿ ನಾನು 100 ಮಕ್ಕಳನ್ನ ಆರೋಗ್ಯ ತಪಾಸಣೆ ಮಾಡಿದ್ದೀನಿ. ಸೊ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು ಏನು ಕಂಪ್ಲೇಂಟ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ತುಂಬ ಡಿಸ್ಟ್ರಾಕ್ಷನ್ ಆಗ್ತಿದೆ, ಲಾಸ್ ಆಫ್ ಕಾನ್ಸಂಟ್ರೇಷನ್ ಇದೆ, ತುಂಬ ಸ್ಟಬನ್ ಆಗ್ತಾರೆ, ತಂದೆ ತಾಯಿಗಳು ಹೇಳಿದ ಮಾತೇ ಕೇಳೋಕ್ಕೆ ರೆಡಿ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಾಯಿದೆ. ಸೊ ಯಾಕೆ ಈ ಥರ ಆಗ್ತಾಯಿದೆ ಮಕ್ಕಳಲ್ಲಿ ಅಂತ ಕಾರಣ ನೋಡ್ತಾ ಹೋದರೆ, ಮೊದಲನೇದಾಗಿ ಲಾಟ್ ಆಫ್ ಸ್ಕ್ರೀನ್ ಟೈಮ್. ಸೊ ಮಕ್ಕಳು ಯಥೇಚ್ಛವಾಗಿ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಮೊಬೈಲಲ್ಲಿ ಅವ್ರು ಏನು ನೋಡ್ತಾರೆ, ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇರ್ತಾರೆ. ರೀಲ್ಸಲ್ಲಿ ಏನಿರುತ್ತೆ, ಶಾರ್ಟ್ ರೀಲ್ಸ್ ಇರೋದ್ರಿಂದ ಅವರು ಅದನ್ನು ಸ್ವೈಪ್ ಮಾಡ್ತಾನೇ ಇರ್ತಾರೆ. ಸೊ ಈ ಸ್ವೈಪ್ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ, ಅಲ್ಲಿ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತಿದೆ ಮಕ್ಕಳಲ್ಲಿ. ಯಾವುದಾದ್ರೂ ಒಂದು ಟಾಪಿಕ್ನ ನಾವು ಗಮನ ಇಟ್ಟು ನೋಡಬೇಕು ಅಂತ ಭಾವನೆ ಅವ್ರಿಗೆ ಬರಲ್ಲ. ಸೊ ತುಂಬ ಮೊಬೈಲ್ ಯೂಸ್ ಮಾಡೋದ್ರಿಂದ ಒಂದು ಕಾರಣ. ಅದರ ಜೊತೆಗೇನು ಅಂತ ಹೇಳಿದ್ರೆ, ಪೌಷ್ಟಿಕಭರಿತ ಆಹಾರ ಸಿಗ್ತಾ ಇಲ್ಲ ಮಕ್ಕಳಿಗೆ. ನಾವು ತಂದೆ ತಾಯಿಗಳಾದವ್ರು ಏನು ಮಾಡಬೇಕು, ಎಲ್ಲ ನ್ಯೂಟ್ರಿಷನ್ಷಿಯಸ್ ಫುಡ್ ಅವ್ರಿಗೆ ಕೊಡಬೇಕಾಗತ್ತೆ. ಬಟ್ ನಮ್ಮಲ್ಲಿ ಏನಾಗ್ತಿದೆ, ನಾವು ವರ್ಕಿಂಗ್ ಪೇರೆಂಟ್ಸ್ ಇರೋದ್ರಿಂದ ಬೇಗ ಆಗೋವಂಥ ಆಹಾರ ಅಥವಾ ರೆಡಿ ಫುಡ್ ಇರೋದನ್ನು ತಂದು ಕೊಡೋದು, ಆ ಥರದ್ದೆಲ್ಲ ಆಗ್ತಿರೋದ್ರಿಂದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇಲ್ಲ. ಮೂರನೇದು ಬಂದುಬಿಟ್ಟು ಇರ್ರೆಗ್ಯುಲರ್ ಸ್ಲೀಪ್ ಟೈಮ್. ಸೊ ನಮ್ಮ ಹಿರಿಯರು ನಮಗೆಲ್ಲ ಏನು ಹೇಳ್ತಾಯಿದ್ರು, ಬೇಗ ಮಲ್ಕೊಳ್ಳಿ, ಬೇಗ ಎದ್ದೇಳಿ ಅಂತ ಹೇಳ್ತಾಯಿದ್ರು. ಅದು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸ್ಲೀಪ್ ಅಂತ ಬಂದಾಗ ನಾನು ಆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ನಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಳೋಣ. ಸೊ ಇತ್ತೀಚಿನ ದಿನಗಳ ಮಕ್ಕಳು ಏನು ಮಾಡ್ತಿದ್ದಾರೆ, ರಾತ್ರಿ 10 ಗಂಟೆ, 12 ಗಂಟೆ, 1 ಗಂಟೆ ಆದರೂ ಮಲಗಲ್ಲ. ಆಮೇಲೆ ಅವ್ರಿಗೆ ಅವಾಗೂ ಮೊಬೈಲ್ ಬೇಕು, ಅಥವಾ ತಂದೆ ತಾಯಿಗಳ ಪೀರಿಯಡು ಹಂಗಾಗೋಗ್ಬಿಟ್ಟಿದೆ. ಸೊ ಅವ್ರ ಜೊತೆಗೆ ನಾವು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು 12 ಗಂಟೆಗೆ ಮಲ್ಕೋತಾರೆ. ಬೆಳಗ್ಗೆ 7, 8, 9, 10 ಗಂಟೆಗೆಲ್ಲ ಎದ್ದೇಳ್ತಾರೆ. ಸೊ ಈ ಥರ ಲ್ಯಾಕ್ ಆಫ್ ಸ್ಲೀಪ್, ಆ ಟೈಮ್ ಏನಿದೆಯಲ್ಲ, ಅದು ಕೂಡ ಒಂದು ಕಾರಣವಾಗುತ್ತೆ. ಸೊ ನಾವು ಮನೆಗಳಲ್ಲಿ ಇದರಿಂದ ನಾವು ಔಟ್ಕಮ್ ಯಾವ ಥರ ಬರಬಹುದು ಆಚೆ ಅಂತ ಹೇಳಿದ್ರೆ, ನಾವು ಮಕ್ಕಳಲ್ಲಿ ಏನು ಮಾಡಬೇಕು ಅಂದರೆ, ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಗುಡ್ ಪೇರೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಒಳ್ಳೆ ಪೇರೆಂಟಿಂಗ್ ಮಾಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯನ ನಾವು ಚೆನ್ನಾಗಿ ತೊಗೊಂಡು ಹೋಗ್ಬೋದು. ಸೊ ಫಸ್ಟು ನೀವೇನು ಮಾಡಬೇಕು ಪೇರೆಂಟಿಂಗಲ್ಲಿ ಅಂದರೆ, ಈಗ ಬೈಯೋದು, ಹೊಡೆಯೋದು ಆ ಥರ ಮಾಡೋದಲ್ಲ. ಅಥವಾ ಇನ್ನೊಂದು ರೀತಿ ಅಂತ ಹೇಳಿದ್ರೆ, ಕೇಳಿದ್ದೆಲ್ಲ ಕೊಡಿಸೋದು, ಕೇಳಿದ್ದೆಲ್ಲ ಇದನ್ನು ಮಾಡೋದು, ಆ ಥರನೂ ಮಾಡಬಾರ್ದು. ಸೊ ನೀವೊಂದು ಶೆಡ್ಯೂಲ್ ಹಾಕ್ಕೊಳ್ಳಿ. ಏನು ಅಂದರೆ, ಒಂದು ಬೌಂಡ್ರೀಸ್ ಇರಬೇಕು. ಸೊ ನೀವು ಮಕ್ಕಳಲ್ಲಿ ಆಪ್ಷನ್ಸ್ ಕೊಡಬೇಕು. ಒಂದು ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ಟೈಮ್, ಈಗ ಮೊಬೈಲ್ ನೋಡ್ತಿರ್ತಾರೆ. ಸೊ ಮಕ್ಕಳಲ್ಲಿ ನೀವೇನು, ನಾನು ಮೊಬೈಲ್ ಕೊಡೋದೇ ಇಲ್ಲ, ಮೊಬೈಲ್ ನೋಡಲೇಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಆಗಬಾರ್ದು. ನೀವು ರಿಸ್ಟ್ರಿಕ್ಷನ್ಸ್ ಹಾಕಿದಾಗ ಏನಾಗೋಗುತ್ತೆ ಅಂದರೆ, ಮಕ್ಕಳಿಗೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ಬರುತ್ತೆ. ದಟ್ ಈಸ್ ಸೈಕಲಾಜಿಕಲ್ ಫ್ಯಾಕ್ಟರ್. ಸೊ ಅದಕ್ಕೇನು ಮಾಡಬೇಕು, ಅವ್ರಿಗೆ ನೀವು ಮೊಬೈಲ್ ಕೊಡಿ, ಬಟ್ ಯು ಕೀಪ್ ಅ ಒನ್ ಟೈಮ್. ಅವ್ರಿಗೆ ಹೇಳಿ, 5 ನಿಮಿಷದಲ್ಲಿ ನನಗೆ ನೀನು ಮೊಬೈಲ್ ಕೊಡಬೇಕು ವಾಪಸ್ಸು, ಆವಾಗ ನಾನು ನಿನಗೆ ಕೊಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ನಿನಗೆ ಮೊಬೈಲ್ ಬೇಕು ಅಂದರೆ ಇವಾಗ ಹೇಳಿದ ಟೈಮಿಗೆ ನೀನು ವಾಪಸ್ ಕೊಡಬೇಕು. ಈ ಥರ ನೀವು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ದೇಲ್ ಬಿ ಎ ಗುಡ್ ರ್ಯಾಪೋ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಓಕೆನಾ? ಸೊ ಆವಾಗ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಹೋಗ್ತಾರೆ. ಸೊ ಈ ಥರ ಒಂದು ಪ್ರಾಪರ್ ನೀವು ಶೆಡ್ಯೂಲ್ ಮಾಡಿಕೊಂಡು, ಆಮೇಲೆ ಸ್ಪೆಸಿಫಿಕ್ಕಾಗಿ ಏನಂದರೆ, ಮಕ್ಕಳಿಗೆ ಆಹಾರದ ಕಡೆ ನೀವು ಗಮನ ಕೊಡಿ. ಮಕ್ಕಳ ಆಹಾರದಲ್ಲಿ ಮಕ್ಕಳಿಗೆ ಪ್ರೋಟೀನ್ಸ್, ಮಿನರಲ್ಸ್, ವೈಟಮಿನ್ಸ್, ಫೈಬರ್ ಎಲ್ಲನೂ ತುಂಬ ಬೇಕು, ಆಯಿತಾ? ಸೊ ಆದಷ್ಟು ಆಹಾರಗಳಲ್ಲಿ ನೀವು ಡ್ರೈ ಫ್ರೂಟ್ಸಲ್ಲಿ ಆ್ಯಡ್ ಮಾಡ್ಬೋದು, ಒಂದು ಫ್ರೂಟನ್ನು ಆ್ಯಡ್ ಮಾಡಬಹುದು. ಮಕ್ಕಳಿಗೆ ನೀವು ಹೇಗಿದ್ದರೂ ಶಾರ್ಟ್ ಬ್ರೇಕ್ ಅಂತೂ ಕೊಡಬೇಕು ಅಲ್ವಾ? ಸೊ ಬೆಳಗ್ಗೆ ಎದ್ದ ತಕ್ಷಣ ಬರೀ ಒಂದು ಗ್ಲಾಸ್ ಹಾಲು ಕುಡಿದು ಬ್ರೆಡ್ ತಿಂದು ಹೋದ್ರು ಬೇಡ. ದಯಮಾಡಿ ಈ ಡೈರಿ ಪ್ರಾಡಕ್ಟ್ಸನ್ನ, ಫಾರ್ ಎಕ್ಸಾಂಪಲ್ ಅಂದರೆ ಈಗ ಬ್ರೆಡ್ಡು, ಬಿಸ್ಕೆಟು ಈ ಥರದನ್ನೆಲ್ಲ ನೀವು ಕಡಿಮೆ ಮಾಡಿ. ಹಾಲು ಕುಡಿತಾರ, ಪರವಾಗಿಲ್ಲ ಕುಡೀಲಿ, ಬಟ್ ಅದ್ರ ಜೊತೆಗೆ ಯು ಸಿ ಟು ದ್ಯಾಟ್ ಮಕ್ಕಳು ಏನಾದರೂ ಒಂದು ಆಹಾರ ಸೇವನೆ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ? ಸೊ ವೆಜಿಟೇಬಲ್ಸ್ ಆಗಿ ನೀವು ಉಪ್ಪಿಟ್ಟು ಮಾಡಬಹುದು, ನಿಮಗೆ ಸಿಗುತ್ತೆ, ಏನೇನು ಮಾಡಬಹುದು ಅದೆಲ್ಲ ಸಿಗುತ್ತೆ. ಸೊ ಆದಷ್ಟು ಮಕ್ಕಳಿಗೆ ಎಲ್ಲ ತರಕಾರಿಗಳು ಹಾಕಿ ಎಲ್ಲ ನ್ಯೂಟ್ರಿಷನ್ ಸಿಗ್ತಕ್ಕಂಥ ಆಹಾರ ಪ್ರೊವೈಡ್ ಮಾಡೋಕ್ಕೆ ತಂದೆ ತಾಯಿಗಳು ನೋಡ್ಕೋಬೇಕು. ಸೊ ಆಮೇಲೆ ಅವ್ರಿಗೆ ಶಾರ್ಟ್ ಬ್ರೇಕಿಗೆ ನೀವೊಂದು ಹಣ್ಣು ಕಳಿಸ್ಬೋದು, ಬನಾನಾ ಕಳಿಸ್ಬೋದು. ಬನಾನಾ ಇಸ್ ವೆರಿ ಗುಡ್ ಫಾರ್ ಬ್ರೈನ್, ಆಯಿತಾ? ಬನಾನಾ ಕಳಿಸಿ. ಆಮೇಲೆ ಮಧ್ಯಾಹ್ನದಕ್ಕೆ ಲೈಕ್ ನೀವು ಮಿಲೆಟ್ಸನ್ನು ಇನ್ಕ್ಲೂಡ್ ಮಾಡಬಹುದು. ಸೊ ನೀವೆಲ್ಲ ಮಿಲೆಟ್ಸ್ದೊಂದು ಪೌಡರೇ ಬರುತ್ತೆ, ಆ ಪೌಡರ್ ರೆಡಿ ಇಟ್ಕೊಂಡು ಅದರದ್ದು ದೋಸೆ ಹಾಕ್ಕೊಡ್ಬೋದು. ದಟ್ ಈಸ್ ವೆರಿ ಈಸಿ ಫಾರ್ ದಟ್. ಅಲ್ಲಿ ಅವ್ರಿಗೆಲ್ಲನೂ ಸಿಗುತ್ತೆ. ಓಕೆನಾ? ಸೊ ಈ ಥರ ನೀವು ನ್ಯೂಟ್ರಿಷಿಯಸ್ ಇರ್ತಕ್ಕಂಥ ಆಹಾರನ ಪ್ರಿಪೇರ್ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಮಕ್ಕಳು ಮೆದುಳಿಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಅದರ ಜೊತೆಗೆ ನೀವು ಪ್ರಾಪರಾಗಿ ಅವ್ರಿಗೆ, ಮಕ್ಕಳಿಗೆ ಬಿಫೋರ್ 7 o'clock ಡಿನ್ನರ್ ಕೊಟ್ಬಿಡಬೇಕು. ಬಿಫೋರ್ 7 ಅವ್ರು ಡಿನ್ನರ್ ಮಾಡಿಕೊಂಡು
8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಮಕ್ಕಳು ಮಲಗಿದರೆ ಬೆಳಗ್ಗೆ 6 ಗಂಟೆಗೆ ಮಕ್ಕಳು ಎದ್ದೇಳೋ ಥರ ನೀವು ಪ್ರಾಪರ್ ಹಾಕೋಬೇಕು. ಸೊ ಇನ್ ಬಿಟ್ವೀನ್ ಅವರು 10 ಗಂಟೆಗೆ ಮಲಗ್ತಿದ್ದಾರೆ 12, ಅದನ್ನು ದಯಮಾಡಿ ನೀವು ಕಂಟ್ರೋಲ್ ಮಾಡಿ. ಬಿಕಾಸ್ ನಮ್ಮ ಮುಂಚೆಯಿಂದನೂ ಬಂದಿರೋದು, ನಮ್ಮ ಹ್ಯೂಮನ್ಸ್ ಅಡಿಕ್ಟ್ ಆಗಿರೋದು ಒಂದು ನಮಗೆ ಟೈಮ್ ಗ್ಯಾಪ್ ಇದೆ. ರಾತ್ರಿ ಅಂತ ಬಂತು ಅಂದರೆ ರಾತ್ರಿ ನಾವು ಮಲಗಲೇಬೇಕು. ರಾತ್ರಿ ಮಲಗಿಲ್ಲ ಅಂದರೆ ನಮ್ಮ ಬ್ರೈನ್, ಬಿಕಾಸ್ ನಮ್ಮ ಬ್ರೈನ್ ಆ ಥರ ಮೆಕ್ಯಾನಿಸಮ್ ಆಗೋಗ್ಬಿಟ್ಟಿದೆ. ಸೊ ಆ ಕಾರಣಕ್ಕೋಸ್ಕರ ನೀವು ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅವ್ರದ್ದು ಸ್ಲೀಪ್ ಟೈಮ್ ಕೂಡ ಪ್ರಾಪರಾಗಿ ಮ್ಯಾನೇಜ್ ಮಾಡಿ. ಯು ಸಿ ಟು ದ್ಯಾಟ್ ಮಕ್ಕಳು ಬೇಗ ಮಲಗ್ತಾರೆ, ಬೇಗ ಎದ್ದೇಳ್ತಾರೆ. ಓಕೆನಾ? ಸೊ ಇದ್ರ ಜೊತೆಗೆ ಅಡಿಷನಲ್ ಆಗಿ ನಿಮಗೆ ಇನ್ನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಮಕ್ಕಳನ್ನ ಸ್ವಲ್ಪ ನೀವು ಪೇರೆಂಟ್ಸ್ ಏನು ಅಂದರೆ ಬರೀ ಇಷ್ಟೇ ಕೊಟ್ಬಿಟ್ರೆ ಪೇರೆಂಟ್ದು ಪಾರ್ಟ್ ಆಗೋಗಲ್ಲ. ಸೊ ಮಕ್ಕಳ ಜೊತೆಗೆ ನೀವು ಬೆರಿಬೇಕು. ಮಕ್ಕಳಿಗಂತಲೇ ಸಮಯ ಕೊಡಿ, ಅರ್ಧ ಗಂಟೆ ಸಮಯ ಕೊಡಿ. ತಂದೆ ಅರ್ಧ ಗಂಟೆ, ತಾಯಿ ಅರ್ಧ ಗಂಟೆ ಸಮಯ ಕೊಟ್ಟು ಅವ್ರ ಶಾಲೆಯಲ್ಲಿ ಏನೇನಾಗ್ತಿದೆ, ಏನಾಗಿತ್ತು ಅಂತ ಕೇಳ್ಕೊಳ್ಳಿ. ಆವಾಗ ನೀವು ಇಂಟರ್ಯಾಕ್ಷನ್ ಮಾಡಿದಾಗ ಮಕ್ಕಳದು ಅವರು ಭಾವನೆಗಳ ಹಂಚ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಕ್ಕಳಿಗೋಸ್ಕರ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ಆಮೇಲೆ ಸ್ಟಡಿ ಅವರ್ಸ್ ಇರುತ್ತೆ, ಸ್ಟಡಿ ಅವರ್ಸ್ನ ಲಾಂಗಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಮಕ್ಕಳು ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಓದಿರ್ತಾರೆ, ಸ್ಕೂಲಲ್ಲಿ ಓದ್ಕೊಂಬಂದಿರ್ತಾರೆ. ಮತ್ತು ಸಂಜೆ ನೀವು ಟ್ಯೂಷನ್ ಕಳಿಸ್ತೀರಾ, ಮತ್ತೆ ಮನೆಗೆ ಬಂದು ಬರೀ ಓದು ಅಂದರೆ ಯಾರಿಗೆ ಆದರೂ ಅದು ಓದು ಅಂದರೆ ಓದೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಶಾರ್ಟ್ ಟೈಮ್ ಇಡಿ, ಒಂದೇ ತಾಸಿಡಿ, ಬಟ್ ಇಟ್ ಶುಡ್ ಬಿ ಫೋಕಸ್ಡ್. ಯು ಸಿ ಟು ದಟ್ ಇಟ್ ಈಸ್ ಫೋಕಸ್ಡ್. ಓಕೆ? ಸೊ ಆ ಥರ ಇದ್ದಾಗ ನಿಮಗೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಮಕ್ಕಳಲ್ಲಿ. ಸೊ ಅದು ಒಂದಾಗುತ್ತೆ. ಅದರ ಜೊತೆಗೆ ನೀವು ಮಕ್ಕಳನ್ನು ಆಚೆ ಬಿಡಿ. ಮಕ್ಕಳು ಬೇರೆ ಮಕ್ಕಳ ಜೊತೆ ಬೆರಿಬೇಕು. ಬೇರೆ ಮಕ್ಕಳ ಜೊತೆ ಆಟ ಆಡಿದಾಗ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದರೆ ಅಲ್ಲಿ ಥಾಟ್ಸ್ ಬೇರೆ ಇರುತ್ತೆ. ಈಗ ನಾವು ಎಷ್ಟು ಮಕ್ಕಳ ಜೊತೆಗೆ ಆಟ ಆಡ್ತೀವಿ, ಅಥವಾ ಅವ್ರು ಮನೇಲಿ ಕೂತ್ಕೊಂಡ್ಬಿಟ್ಟು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಆ ಥರ ಮಾಡೋದ್ರಿಂದ ಅದಕ್ಕೂ ಆಚೆ ಮಕ್ಕಳ ಜೊತೆಗೆ ಬರ್ತಾಗ ಅಲ್ಲಿ ಅವರವರು ಏಜ್ ತಕ್ಕನಾಗೆ ಮಕ್ಕಳೆಲ್ಲ ಇರ್ತಾರೆ. ಸೊ ಅಲ್ಲಿ ಅವ್ರ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಇಂಪಾರ್ಟೆಂಟು. ಆಮೇಲೆ ಈ ಡಿಸ್ಟ್ರಾಕ್ಷನ್ಸು ಅದರಿಂದೆಲ್ಲ ಅವ್ರು ಆಚೆ ಬರ್ತಾರೆ. ಓಕೆನಾ? ಸೊ ತುಂಬ ಮಕ್ಕಳು ಸ್ಟಬರ್ನ್ ಆಗಿರ್ತಾರೆ, ಆಚೆ ಬಿಡಿ, ಮಕ್ಕಳ ಜೊತೆಗೆ ಬೆರೀಲಿ. ಅಟ್ಲೀಸ್ಟ್ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಮಕ್ಕಳಿಗೆ ಔಟ್ಡೋರ್ ಪ್ಲೇ ಕೊಡಿ. ಓಕೆನಾ? ಸೊ ಇದೊಂದು ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಂತ ಇತ್ತು ಅಂತಂದರೆ ದಯಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೇನೆ. ಥ್ಯಾಂಕ್ ಯು.